ಯಾರು ಇಲ್ಲದ ಸಮಯ ನಡೆದು ಈ ಮನೆಯೊಳಗೆ ಕಾಲಿಟ್ಟಿವೆ. ಹೇಗಾದರೂ ಮಾಡಿ ಬಣ್ಣದ ಮಾತುಗಳಿಂದ ನನ್ನತ್ತ ಸೆಳೆಯಲೇಬೇಕು. ಜಯರಾಜ, ನಿನ್ನ ತಂಗಿಯಿಂದ ಪ್ರೀತಿಸಿ ಮುಂದೊಂದು ದಿನ ನಿನ್ನನ್ನು ಅಲೆಮಾರಿಯಾಗಿ ಮಾಡದೆ ಹೋದರೆ ನನ್ನ ಹೆಸರು ಎಂಟದೇ ಬಂಟ ಪೃಥ್ವಿರಾಜನೇ ಅಲ್ಲ. ದಿಢೀರಂತ ನಮ್ಮ ಮನೆ ಕಡೆ ಆಗಮನ? ಏನೂ ಇಲ್ಲ ಶಿಲಾ, ಸಿಟಿಯಲ್ಲಿ ಫ್ಯಾಕ್ಟರಿಗೆ ಸಂಬಂಧಪಟ್ಟ ಕೆಲಸವಿತ್ತು. ಮುಗಿಸಿಕೊಂಡು ಬರುವಾಗ ಕಾರು ಕೈ ಕೊಟ್ಟಿತು. ನಡೆದುಕೊಂಡು ಬರ್ತಿದ್ದೆ, ನಿನ್ನ ನೆನಪಾಯಿತು. ಹಾಗೆ ನೋಡಿಕೊಂಡು ಹೋದರಾಯ್ತಂತ ಬಂದೆ. ಹೌದು ಶಿಲಾ, ಏನು ನಿನ್ನ ಸ್ಥಿತಿ? ಹುಟ್ಟಿರುವುದು ಸೀರೆ, ಉಳಿದಿರುವುದು ಈ ಹಾಳು ಮನೆಯಲ್ಲಿ. ಏನ್ ಮಾಡಿ ಪೃಥ್ವಿರಾಜ್, ಹಣೆ ಬರಕ್ಕೆ ಒನಿ ಯಾರು ಅನ್ನೋ ಹಾಗೆ ದೇವರು ಬರೆದ ನಿರ್ಣಯಕ್ಕೆ ನಾನು ತಲೆ ಬಾಗ್ಲೇಬೇಕಲ್ಲ. ಶಿಲಾ, ಸುಂದರವಾದ ಹೂದೋಟದಲ್ಲಿ ಬೆಳೆದ ಹೂ ದೇವರಿಗೆ ಅರ್ಪಣೆ ಆಗಬೇಕೆಂದು ಆಶಿಸುತ್ತದೆ ವಿನಯ, ಮಸಣಕ್ಕೆ ಹೋಗುವ ಸೇವಕ್ಕೆ ಅರ್ಪಣೆ ಆಗಬೇಕೆಂದು ಯಾವ ಹೂವು ಆಶಿಸುವುದಿಲ್ಲ. ಹಾಗಂತ ಮಾತ್ರಕ್ಕೆ ಬಿಟ್ಟು ಬರಲಿಕ್ಕೆ ಆದಿತಿ ಪೃಥ್ವಿರಾಜ್, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅನುಭವಿಸಲೇಬೇಕಲ್ಲ. ಶಿಲಾ, ಸುಖದ ಸುಪ್ಪತ್ತಿಗೆಯಲ್ಲಿ ಹಾಯಾಗಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಹಕ್ಕಿ ಇಂದು ಜೈಲು ಹಕ್ಕಿ ಆಗಿದೆ ಅಂದ ಮಾತ್ರಕ್ಕೆ ಯೌವನದಲ್ಲಿ ಅನುಭವಿಸಬೇಕಾದ ಆಸೆ ಆಕಾಂಕ್ಷೆಗಳನ್ನು ಬಲಿ ಕೊಡ್ತೀಯ ಶಿಲಾ? ನಾನೇನ್ ಮಾಡ್ಲಿ ಪೃಥ್ವಿರಾಜ್, ನನ್ನ ಕನಸುಗಳೆಲ್ಲ ಒಡೆದು ಹೋದ ಕನ್ನಡಿ ಅಂತಾಗಿದೆ. ಮನಸ್ಸು ಬಿಚ್ಚಿ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡಬೇಕು ಅಂದ್ರೆ ಶಂಕರನ ಹೆಂಡತಿ ಎಂಬ ಕಟ್ಟಳೆಗಳು ನನ್ನನ್ನ ಕಟ್ಟಿ ಹಾಕ್ತಾ ಇದೆ. ನನಗೇನ್ ಮಾಡ್ಬೇಕು ಒಂದು ತಿಳಿದಂತ. ಕಟ್ಟಳೆಯ ಸಮಾಜ ಶಿಲಾ, ಕಟ್ಟಳೆ ಎಂಬ ನೇಮವನ್ನು ಮಾಡಿ ಕತ್ತಲಲ್ಲಿ ಗೊತ್ತೊಬ್ಬರು ಬಾಡ್ಯಾರುವ ಬಂಡ ಜನರು ತುಂಬಿಕೊಂಡಿದ್ದಾರೆ ಈ ನಿನ್ನ ಸಮಾಜದಲ್ಲಿ. ಅಷ್ಟೇ ಯಾಕೆ, ಬಡವನ ಹೆಂಡತಿ ಬಂಗಾರದಂತೆ ಇದ್ದರು. ಸಂಜೆ ಬಂದು ಗಂಡನಿಗೆ ಸಿಕ್ಕಾಪಟ್ಟಿ ಸಾರಾಯಿ ಕುಡಿಸಿ ಮೊದಲು ರಾತ್ರಿ ಮಾಡಿಕೊಳ್ಳುವ ಬಂಡ ಜನರು ತುಂಬಿಕೊಂಡಿದ್ದಾರೆ ಈ ನಿನ್ನ ಕಟ್ಟಳೆಯ ಸಮಾಜದಲ್ಲಿ. ಅಷ್ಟೇ ಏಕೆ, 6 ವರ್ಷದ ಹಸುಳೆ ಮೇಲೆ ಅತ್ಯಾಚಾರ ಮಾಡುವ ಲಪಂಗರೇ ತುಂಬಿಕೊಂಡಿದ್ದಾರೆ ಈ ಕಟ್ಟಳೆಯ ಸಮಾಜದಲ್ಲಿ. ಹೊಟ್ಟಿಗೆ ಹಿಟ್ಟಿಲ್ಲದಿದ್ರು ರತಿ ಸುಖ ಬೇಡುವ ಈ ಹೆಣ್ಣಿಗೆ ಗಂಡಿನ ತೋತಕ್ಕೆ ಬೇಕು. ಗಂಡನ ಇಷ್ಟದಂತೆ ಬದುಕಬೇಕು ಅಂದ್ರೆ ಈ ಮನೆಯಲ್ಲಿ ನನ್ನ ಗಂಡನಾದವನ ತಂದೆ ಮಾತಿಗೆ ತಕ್ಕಂತೆ ಬಿದ್ದಿರಬೇಕಾದ್ರೆ ನಾನು ಕೇಳಿದ್ದನ್ನ ಕೊಡಲು ಸಾಧ್ಯವೇ? ಶಿಲಾ, 7 ಕೋಟಿ ಜೀವರಾಶಿಗಳು ದಾಟಿ ಹುಟ್ಟಿ ಬಂದಿದೆ ಈ ಮಾನವ ಜನ್ಮ ಅಂದಾಗ ಮತ್ತೆ ಮತ್ತೆ ಹುಟ್ಟಿ ಬರಲಿಕ್ಕೆ ಹುಲ ಜನ್ಮವಲ್ಲ ಇದು. ಸಿಕ್ಕ ಸಮಯವನ್ನು ವ್ಯರ್ಥ ಮಾಡದೆ ಸುಖ ಅನುಭವಿಸಬೇಕು. ಏನಂತೀಯ? ಸುಖ ಅನುಭವಿಸಬೇಕೆನ್ನುವುದೇನು ನಿಜ, ಆದ್ರೆ ಇಲ್ಲದ ದಾರಿಯನ್ನು ಆಯ್ದುಕೊಂಡ್ರೆ ಒಪ್ಪುವುದೇ ಈ ಸಮಾಜ. ಶಿಲಾ, ಸುಂದರವಾದ ಒಂದು ಹುಡುಗಿ ಸುಖ ಕೊಡಲಿಕ್ಕೆ ಕರೆದಾಗ ಒಳ್ಳೆ ಅಂದ ಮರುಕ್ಷಣವೇ ಸೂಳ ಬಟ್ಟ ಕಟ್ಟುವ ಸಮಾಜ ಇದು. ಅಷ್ಟೇ ಏಕೆ, ಬಡವನ ಹೆಂಡತಿ ಸುಂದರವಾಗಿದ್ದರು ಸಂಜೆ ಬಂದು ಗಂಡನಿಗೆ ಸಿಕ್ಕಾಪಟ್ಟಿ ಸಾರಾಯಿ ಕುಡಿಸಿ ಮೊದಲು ರಾತ್ರಿ ಮಾಡಿಕೊಳ್ಳುವ ಬಂಡ ಜನರೇ ತುಂಬಿಕೊಂಡಿದ್ದಾರೆ ಈ ಸಮಾಜದಲ್ಲಿ. ಇಂಥವರಿಂದ
ನಿನಗೇಕೆ ಭಯ? ಹಾಗಾದ್ರೆ ಹುಚ್ಚೆದ್ದು ಕುಣಿಯುವ ಈ ನನ್ನ ಯೌವನವನ್ನ ಮುಚ್ಚಿಡದೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುವಂತೀರಾ? ಶೀಲ, ನೀನು ಸಾವಿರ ಸಾರಿ ಉಚ್ಚಾರಿಸಿದರೂ ಕೊನೆಗೆ ಸಿಗುವುದು ಪ್ರಣಯದ ಸುಖ. ಇದಕ್ಕೆ ನೀವು ಒಪ್ಪಿದರೆ ಸರಾಗವಾಗಿ ಸಾಗಿಸಬಲ್ಲೆ ನಿನ್ನ ಮನದರಸ ನಾನಾಗಿ. ಏನಂತೀಯ? ಪೃಥ್ವಿರಾಜ್, ಒಂದು ವೇಳೆ ಈ ನಮ್ಮ ಪ್ರಣಯದ ನಾಟಕ ನನ್ನ ಗಂಡನ ಮನೆಯವರಿಗೆ ಗೊತ್ತಾದ್ರೆ ಆಗ ನನ್ನ ಗತಿ? ಶೀಲ, ವಿದ್ಯಾವಂತನಾದರೂ ಬುದ್ಧಿಲ್ಲದ ನಿನ್ನ ಗಂಡ, ಬಡತನದ ಬೇಗೆಯಲ್ಲಿ ಬಳಲಿ ಬೆಂಡಾದ ನಿನ್ನ ಭಾವ, ನಿನ್ನ ಅಪ್ಪ ಹಾಕಿದ ಆಲದ ಮರಕ್ಕೆ ನೀರೆರೆಯವರು ನಿನ್ನ ಭಾವ ಅಕ್ಕ. ಇಂಥವರಿಂದ ನಿನಗೇಕೆ ಭಯ? ಹಾಗೇನಾದರೂ ಒಂದು ವೇಳೆ ತೊಂದರೆ ಆದರೆ ಮರುಕ್ಷಣದಲ್ಲೇ ನಿನ್ನನ್ನು ನನ್ನ ಮನದ ಮಹಾರಾಣಿಯಾಗಿಸಿಕೊಳ್ಳುವೆ. ಚಿಂತಿಸಬೇಡ. ಚೇಚಿ, ಹಾಗೇನಿಲ್ಲ. ಇಷ್ಟು ದಿನ ಚಿಂತೆಯಲ್ಲಿದ್ದ ಈ ನನ್ನ ಮನಸ್ಸನ್ನ ಹಗರು ಮಾಡಿದ ಹಮ್ಮೀರಾ ನೀವು. ಕಮಾನ್ ಮೈ ಡಿಯರ್ ಡಾರ್ಲಿಂಗ್. ಹಾಗಾದರೆ ಸುರಿಸು ಒಂದು ಸಿಹಿಮುತ್ತಿನ ಕಾಣಿಕೆ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ಚಳಿಯಲಿ ರವಿಯ ರಶ್ಮಿಯಲಿ, ಚುಮು ಚುಮು ಚಳಿಯಲಿ ರವಿಯ ರಶ್ಮಿಯಲಿ ಮಿರ ಮಿರ ಮಿಂಚುವೆ ರತಿಯ ರೂಪವೇ, ಮಿರ ಮಿರ ಮಿಂಚುವೆ ರತಿಯ ರೂಪವೇ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ನಗಿನವು ನಿನ್ನ ನಗಿನವ, ನನ್ನ ನಗಿನವು ನಿನ್ನ ನಗಿನವ, ಸಂತಸವ ತರದು ನೀ ಕಾಮನೂಪವು, ಸಂತಸವ ತರದು ನೀ ಕಾಮನೂಪವು. ಆ ಚಂದ್ರಾರ್ಧವೇ, ಆ ಚಂದ್ರಾರ್ಧವೇ, ಆ ಚಂದ್ರಾರ್ಧವೇ, ಆ ಚಂದ್ರಾರ್ಧವೇ. ಹೆಚ್ಚಾಗಿ ಹರಿವ ಹರಿವ ಈ ಹೊಳೆಯ ಕರಿವೆ ಕರಿವೆ, ನಾನು ಕಡಲಾಗಿ, ನಾನು ಕಡಲಾಗಿ, ನಾನು ಕಡಲಾಗಿ, ನಾನು ಕಡಲಾಗಿ. ಲವ್ಯ ಜೀವನ ಇಂದು ರಸಮಯ ಗಳಿಗೆಯಲ್ಲಿ, ಹೆಜ್ಜೆಯು ಲವ್ಯ ಜೀವನ ಇಂದು ರಸಮಯ ಗಳಿಗೆಯಲ್ಲಿ. ಅನುರಾಗದ ಮಗ್ಗು ಉರುಳಿ ಕದಿ, ಅನುರಾಗದ ಮಗ್ಗು ಉರುಳಿ ಕದಿ. ಈ ಆಶಾಲತಿಲಿ, ಈ ಆಶಾಲತಿಲಿ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ.
ನವಿಲೆ ನವಿಲೆ ಹೃದಯ ರಂಗದಿ ಕುಣಿಯೇ ಕುಣಿಯೇ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಎಲ್ಲವೂ ಶೂನ್ಯ ನೀನೇ ಮಾತೆಗೆ ಬಾಳ ಪಯಣದಲ್ಲಿ ಎಲ್ಲವೂ ಶೂನ್ಯ ನೀನೇ ಮಾತೆಗೆ ಬಾಳ ಪಯಣದಲ್ಲಿ ನಿನ್ನದರ ತಾಜೇನು ನೀಡಿಲಿ ಕಲಿಸುವ ನಿನ್ನದರ ತಾಜೇನು ನೀಡಿಲಿ ಕಲಿಸುವ ಮಂದಾರ ಪುಷ್ಪವೇ ಮಂದಾರ ಪುಷ್ಪವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ನೋಡು ರಾಜ, ಮುಂಗಾರು ಮಳೆಯಾಗಿ ಮನತನಿಸಿದ್ಯಾ? ಇಷ್ಟು ದಿನ ಚಿಂತೆಯಲ್ಲಿದ್ದ ನನ್ನ ಮನಸ್ಸನ್ನ ಹಗುರು ಮಾಡಿ ಮುಂಗಾರು ಮಳೆಯಾಗಿ ತನಿಸಿದ್ಯಾ? ಹಾ, ಅಕ್ಕ ಬಾಬಾ ಬರೋ ಹೊತ್ತಾಯ್ತು. ನಾನು ಹೋಗಿ ಅಡುಗೆ ಸಿದ್ಧತೆ ಮಾಡ್ತೀನಿ. ನಾನಿನ್ನು ಬರಲ? ಹಾಗಾದರೆ ನಮ್ಮ ಮುಂದಿನ ಭೇಟಿ ಮತ್ತೆ ಮನೆಯಲ್ಲಿ ಯಾರು ಇದ್ದ ಸಮಯದಲ್ಲಿ ನಾನಿನ್ನು ಬರಲ ರಾಜ. ಬಾಯ್. ಶೀಲಾ, ನಾ ಬೀಸಿದ ಮೋಸದ ಗಾಣಕ್ಕೆ ಸಿಕ್ಕಿ ಹಾಕಿಕೊಂಡಿರುವ ಮೀನು ನೀನು. ಇನ್ನು ಮುಂದೆ ನಾ ಹೇಳಿದಂತೆ ಕೇಳಲೇಬೇಕು. ಅಂಥದ್ರಲ್ಲಿ ಸಿಕ್ಕ ಸಿಕ್ಕ ಸಣ್ಣ ಪ್ರಾಣಿಗಳನ್ನು ತಿಂದು ತೆಗೆದ ನಿಮ್ಮಣ್ಣನಿಗೆ ಸಂಚು ಮಾಡಿ ಹೊಂಚು ಹಾಕಿ ಅವನ ಆಸ್ತಿಯನ್ನು ನನ್ನ ಕೈವಶ ಮಾಡಿಕೊಂಡು ಅವ ಮಾಡಿದ ಮೋಸಕ್ಕೆ ಪ್ರತಿ ಮೋಸ ಮಾಡದೆ ಹೋದ್ರೆ ನಾನು ಕಪಟಕಾರ ಸ್ಥಾನದ ನಾಯಕನ ಅಧಿಪತಿ ಪೃಥ್ವಿ